ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ಮತ್ತೊಂದು ವಿಡಿಯೋಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಇನ್ನೊಂದು ವಿಡಿಯೋ ಬಂತು ಅಂತ ಅಂದರೆ ತಮ್ಮನೇಲಿ ನೋಡಿ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು. ಹಾಗೆ ಜನವರಿ ಹಾಗೆ ಫೆಬ್ರವರಿ ಒಂದು ಸೇವಿಂಗ್ಸ್ನ ನಿಮ್ಮ ಮುಂದೆ ಎಲ್ಲರ ಮುಂದೆನೂ ಕೂಡ ನಾನು ರಿವೀಲ್ ಮಾಡ್ತಾ ಇದ್ದೀನಿ. ಎಷ್ಟೆಲ್ಲ ಸೇವ್ ಮಾಡಿದ್ದೀನಿ ಏನು ಎತ್ತು ಅಂತ. ಸೊ ಅದಕ್ಕಿಂತ ಮುಂಚೆ ನೀವಿನ್ನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಸೊ ಬನ್ನಿ, ಈ ಹಿಂದೆ ಒಂದು ವಿಡಿಯೋನ ನಾನು ಹಾಕಿದ್ದೆ, ಒನ್ ಮಂತ್ ಬಿಫೋರ್ ಅಂತ ಅನಿಸುತ್ತೆ. ಲಾಸ್ಟ್ ಇಯರ್ 2024ನ ನನ್ನ ಟೋಟಲ್ ಸೇವಿಂಗ್ಸ್ ಎಷ್ಟಿದೆ ಅನ್ನೋದನ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡಿದ್ದೆ. ಸೊ ಆವಾಗ ನನಗೆ ಅನಿಸಿದ್ದೇನು ಅಂತ ಅಂದರೆ, ವರ್ಷ ಎಲ್ಲ ನಾನು ಹೇಗೆ ಸೇವ್ ಮಾಡ್ತೀನಿ ಅಂತ. ನನಗೂ ಕೆಲವೊಂದೊಂದು ಇವಾಗ ಪರ್ಫೆಕ್ಟಾಗಿ ನಾನು ವರ್ಷ ಎಲ್ಲ ಇದ್ದಿದ್ರಲ್ಲೇ ನಾನು ಸೇವ್ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಆಗೋಲ್ಲ. ಸೊ ನಾನು ಮಂತ್ ವೈಸ್ ನಾನು ತೋರಿಸಿದ್ರೆ ಇನ್ನು ಇವರಿಗೆ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ನಾನು ಈ ಒಂದು ವರ್ಷದಿಂದ ಮಂತ್ ವೈಸ್ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ಆ ಒಂದು ವಿಡಿಯೋದಲ್ಲಿ ಕೂಡ ನಾನು ಪ್ರಾಮಿಸ್ ಮಾಡಿದ್ದೆ, ಮಂತ್ಲಿ ನಾನು ಸೇವಿಂಗ್ಸ್ನ ಹೇಗೆ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಅಂತ. ಸೊ ಅದೇ ರೀತಿಯಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಜನವರಿ ಹಾಗೂ ಫೆಬ್ರವರಿಯ 2 ಮಂತ್ದು ಸೇವಿಂಗ್ಸ್ನ ನಾನು ತೋರಿಸ್ತಾ ಇದ್ದೀನಿ. ಒಂದು ವಿಡಿಯೋ ಹಾಕಿದ್ದೆ ಜನವರಿ ಸೇವಿಂಗ್ಸ್ದು, ಸ್ವಲ್ಪ ರ್ಯಾಂಡಮ್ ಆಗಿ ಹಾಕಿದ್ದೆ. ಡೀಟೇಲ್ ಆಗಿ ನನಗೂ ಕೂಡ ಡೀಟೇಲ್ಸ್ ಸಿಕ್ಕಿರಲಿಲ್ಲ, ಯಾಕಂದರೆ ಡೈರಿ ಕಳೆದೋಗಿತ್ತು. ಸೊ ಹಾಗಾಗಿ ಡೈರಿ ಏನಿಲ್ಲ, ಊರಲ್ಲಿ ಬಿಟ್ಟು ಬಂದಿದ್ದೆ. ನನ್ನ ಆಫೀಸ್ ಬ್ಯಾಗ್ನ ನಾನು ಊರಿಗೆ ತೊಗೊಂಡೋಗಿದ್ದೆ. ಸೊ ಊರಲ್ಲಿ ಬಿಟ್ಟು ಬಂದಿದ್ದೆ. ಸೊ ಅದನ್ನು ಇವಾಗ ತೊಗೊಂಡು ಬಂದಿದ್ದಾರೆ ನನ್ನ ಹಸ್ಬೆಂಡ್. ಸೊ ಅದರಲ್ಲಿ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋತಾ ಇರೋದು ಜನವರಿ ಹಾಗೂ ಫೆಬ್ರವರಿಯ ಒಂದು ಸೇವಿಂಗ್ಸ್ ಎಷ್ಟೆಷ್ಟು ಇದೆ, ಎಷ್ಟು ಮಾಡಿದೆ, ಎಷ್ಟು ಮಾಡಿರ್ಬೋದು ಅನ್ನೋದನ್ನ ನಾನು ನಿಮ್ಮ ಮುಂದೆ ಎಲ್ಲ ಶೇರ್ ಮಾಡ್ಕೋತಾ ಇದ್ದೀನಿ. ಇನ್ನು ತಡ ಮಾಡೋದು ಬೇಡ, ಬನ್ನಿ ವಿಡಿಯೋ ಆಬ್ವಿಯಸ್ಲಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ, ಗೊತ್ತೇ ಇದೆ ಅಲ್ವಾ, ಅದೇನು ಮತ್ತೆ ಹೇಳೋದೇನು ಬೇಕಾಗಿಲ್ಲ. ಸೊ ಬನ್ನಿ. ಸೊ ನಾನಿಲ್ಲಿ ತೋರಿಸ್ತಾ ಇರೋದು ಜನವರಿಯ ಒಂದು ಸೇವಿಂಗ್ಸ್, ಓಕೆನಾ. ನಾನು ಇದ್ರದ್ದು ಪಿಕ್ಚರ್ ನಾನು ಎಂಡಲ್ಲಿ ಹಾಕ್ತೀನಿ, ಜಾನ್ವರಿ ಮತ್ತು ಫೆಬ್ರವರಿಯ ಒಂದು ಸೇವಿಂಗ್ಸ್ ಹೇಗೆ ಹೋಗ್ತಿದೆ ಅಂತ. ಸೊ ಇದು ಜನವರಿಯದ್ದು. ಮೊದಲನೇದಾಗಿ ಇಲ್ಲಿ ಏನೇನು ಇವಾಗ ಗ್ರಾಸರೀಸ್ ಆಗಿರ್ಬೋದು, ಬಿಲ್ ಆಗಿರ್ಬೋದು, ಪ್ರತಿಯೊಂದನ್ನು ನಾನು ಈ ಕಾರ್ನರಲ್ಲಿ ಬರೆದಿರ್ತೀನಿ. ಸೊ ಅದನ್ನು ಈ ಮಂತ್ ನಾನು ಎಷ್ಟು ಖರ್ಚು ಮಾಡಿದ್ದೀನಿ ಅನ್ನೋದನ್ನ ಬರೆದಿರ್ತೀನಿ. ನೆಕ್ಸ್ಟ್ ಬಂತು ಅಂತ ಅಂದರೆ ನಾನು ಇಲ್ಲಿ ಅದಕ್ಕೆ ಆದಂತಹ ಎಷ್ಟು ಅಮೌಂಟನ್ನು ನಾನು ಎತ್ತಿಟ್ಟಿದ್ದೆ ಅನ್ನೋದನ್ನ ಇಲ್ಲಿ ಬರೆದಿರ್ತೀನಿ. ಸೊ ಟೋಟಲ್ ನಾವು ಎತ್ತಿಟ್ಟಿರೋ ಅಂಥದ್ದು, ಹಾಗೆ ಟೋಟಲ್ ಖರ್ಚು ಮಾಡಿರೋ ಅಂಥದ್ದು, ಸೊ ಅದರಲ್ಲಿ ನಾನು ಎಷ್ಟು ಉಳಿಸಿದ್ದೀನಿ ಅನ್ನೋ ಅಂಥದ್ದು ಪ್ರತಿಯೊಂದೂ ಡೀಟೇಲ್ಸ್ ಇಲ್ಲಿದೆ. ಲಾಸ್ಟಲ್ಲಿ ಒಂದು ವಿಡಿಯೋನ, ಒಂದು ಫೋಟೋನ ಹಾಕ್ತೀನಿ, ನೀವು ಅದರದ್ದು ಡೀಟೇಲ್ ಆಗಿ ನೋಡ್ಬೋದು. ಜನವರಿಯಲ್ಲಿ ನಾನು ಟೋಟಲ್ ಎತ್ತಿಟ್ಟಿದ್ದಂತಹದ್ದು 14,500 ನಾನು ಎತ್ತಿಟ್ಟಿದ್ದಂಥದ್ದು. ಹಾಗೆ ಅದರಲ್ಲಿ ಖರ್ಚು ಮಾಡಿರೋ ಅಂಥದ್ದು 11,480 ರೂಪಾಯಿ ನಾನು ಖರ್ಚು ಮಾಡಿರೋದು. ಟೋಟಲಿ 4,500 ರೂಪಾಯಲ್ಲಿ 11,480 ರೂಪಾಯಿನ ತೆಗೆದ್ರೆ 3,520 ರೂಪಾಯಿ ನನಗೆ ಮಿಕ್ಕಿದೆ, ಓಕೆನಾ. 3,520 ರೂಪಾಯಿ ನನಗೆ ಟೋಟಲ್ ಜನವರಿ ಸೇವಿಂಗ್ಸ್ ಆಗಿರೋದು. ಸೊ ಅದೇ ರೀತಿ ನಾನು ಫೆಬ್ರವರಿ ಮಂತ್ಗೆ ಬರೋ ಹಾಗಿದ್ದರೆ, ಸ್ವಲ್ಪ ಫೆಬ್ರವರಿಯಲ್ಲಿ ಸ್ವಲ್ಪ ಜಾಸ್ತಿನೇ ಖರ್ಚಾಯಿತು. ಬೇಸಿಗೆ ಇದ್ದಿದ್ದರಿಂದ ಸ್ವಲ್ಪ ಫ್ರೂಟ್ಸ್ ಎಲ್ಲ ಜಾಸ್ತಿ ತಗೊಂಡಿದ್ದಾಗಿತ್ತು. ಅದಾದ ನಂತರ ವಾಟರು ಅಷ್ಟು ತುಂಬ ಖರ್ಚಾಗಿತ್ತು, ವಾಟರ್ ಬಿಲ್ಲೇ ಜಾಸ್ತಿ ಬಂದುಬಿಟ್ಟಿತ್ತು. ಸೊ ನೋಡಿ ಇಲ್ಲಿ ಗ್ರಾಸರಿ ಬಿಲ್, ಹಾಗೆ ವೆಜಿಟೇಬಲ್ ಆ್ಯಂಡ್ ಫ್ರೂಟ್ಸ್, ಕಿಡ್ಸ್ ಎಸೆನ್ಷಿಯಲ್, ಸಿಲಿಂಡರ್ ಇರಲಿಲ್ಲ. ಸೊ ಸಿಲಿಂಡರ್ ಅಮೌಂಟ್ ಇಲ್ಲದೆ ಇದ್ದಿದ್ದ ಕಾರಣ 0. ಸೊ ಇಲ್ಲಿ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತೀನಿ, ಇನ್ನೊಂದು ಫೋಟೋನ ಕೂಡ ನಾನು ಇಲ್ಲಿ ಹಾಕ್ತೀನಿ, ದಯವಿಟ್ಟು ನೋಡಿ. ಈಗ ಜಸ್ಟ್ ಓದ್ಕೊಳ್ತಾ ಹೋಗ್ತೀನಿ, ಹಾಗೆ ಇಲ್ಲಿ ಆ್ಯಡ್ ಮಾಡ್ತೀನಿ, ಓಕೆನಾ. ಗ್ರಾಸರೀಸ್ ಬಂದು 5,000 ನಾನು ಎತ್ತಿಟ್ಟಿದ್ದಂಥದ್ದು, 4,500 ರೂಪಾಯಿ ಖರ್ಚಾಗಿದ್ದು. ಬಿಲ್ಸ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಫೋನ್ ಬಿಲ್ ಆಗಿರ್ಬೋದು. ಸೊ ಈ ರೀತಿಯಾದಂತಹ ಕರೆನ್ಸಿ, ಓಕೆನಾ, ಅದು 1,000 ರೂಪಾಯಿ ಎತ್ತಿಟ್ಟಿರ್ತಿದ್ದೆ ಮಂತ್ಲಿ. ಅದರಲ್ಲಿ 800 ರೂಪೀಸ್ ಖರ್ಚಾಗಿದೆ, ಇನ್ 200 ರೂಪೀಸ್ ಉಳಿದಿದೆ. ಹಾಗೆ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ನಾರ್ಮಲಿ ನಾನು 1,500 ಎತ್ತಿಡ್ತಾ ಇದ್ದೆ, ಸ್ವಲ್ಪ ಜಾಸ್ತಿನೇ ಆಗ್ತಿತ್ತು. ಬಟ್ ಈ ಮಂತ್ 2,200 ರೂಪಾಯಿ ಜಸ್ಟ್ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ಗೆ ಆಗಿದೆ. ಯಾಕೆ ಅಂದರೆ ಸಮ್ಮರ್.
ಸೊ ಅದಾದಮೇಲೆ ಕಿಡ್ಸ್ ಎಸೆನ್ಷಿಯಲ್ಗೆ ನಾನು 1000 ರೂಪಾಯಿ ಎತ್ತಿಡ್ತಿದ್ದೆ. ಅದು ಯಾವ ರೀತಿ ಆಗಿರ್ಬೋದು ಅಂದರೆ ಸ್ನ್ಯಾಕ್ಸ್ ಆಗಿರ್ಬೋದು ಅಥವಾ ಅವ್ರ ಜೆರಾಕ್ಸ್ ಆಗಿರ್ಬೋದು, ಅದಕ್ಕೆ ನಾನು 1000 ರೂಪಾಯಿ ಎತ್ತಿಡ್ತಾ ಇದ್ದೆ. ಅದರಲ್ಲಿ 600 ರೂಪಾಯಿ ಖರ್ಚಾಗಿದೆ ಅಷ್ಟೇ ಈ ಸರಿ. ಯಾಕೆ ಅಂದರೆ ಫ್ರೂಟ್ಸ್ಗೆ ಜಾಸ್ತಿ ಹೋಗಿದೆ, ಅದಕ್ಕೋಸ್ಕರ. ಸ್ನ್ಯಾಕ್ಸ್ ಯಾವುದು ತರ್ತಿಲ್ಲ ನಾನೀಗ. ಆಲ್ಮೋಸ್ಟ್ ಕಂಪ್ಲೀಟ್ಲಿ ಫ್ರೂಟ್ಗೆ ಅಡಿಕ್ಟ್ ಮಾಡ್ತಾ ಇದ್ದೀನಿ, ಫ್ರೂಟ್ಸ್ಗಳಿಗೆ. ಬೇಸಿಗೆ ಕಾಲದಲ್ಲಿ ನೀವು ಕೂಡ ಅಷ್ಟೇ ಮಕ್ಕಳಿಗೆ ಸ್ನ್ಯಾಕ್ಸ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಜಂಕ್ ಫುಡ್ನ ಆಲ್ಮೋಸ್ಟ್ ವಾಟರ್ ಮೆಲನ್ಸ್ ಹೇರಳವಾಗಿ ಸಿಗ್ತಾ ಇರೋವಂಥದ್ದು, ವಾಟರ್ ಮೆಲನ್ಸ್ ಹಾಗೆ ಗ್ರೇಪ್ಸ್ ಸಿಗ್ತಾ ಇದೆ. ದಯಮಾಡಿ ಆ ಗ್ರೇಪ್ಸ್ ಮತ್ತು ವಾಟರ್ ಮೆಲನ್ಸ್ನ ಕೊಡಿ ಮಕ್ಕಳಿಗೆ. ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಹಾಗೆ ಫೈಬರ್ ಕಂಟೆಂಟು ಕೂಡ ಜಾಸ್ತಿ ಇರುತ್ತೆ. ಅದಾದಮೇಲೆ ಸಿಲಿಂಡರ್ ಕಂಪ್ಲೀಟ್ಲಿ ಇಲ್ಲ ಈ ಸರಿ, ಯಾಕಂದರೆ ಲಾಸ್ಟ್ ಮಂತ್ ತಗೊಂಡಿದ್ದೆ, ಅದಕ್ಕೋಸ್ಕರ. ಔಟ್ಸೈಡ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಟೆಂಪಲ್ಗೆ ಹೋದ್ವಿ ಅಥವಾ ಊರಿಗೆ ಹೋದ್ವಿ, ಅದಕ್ಕೆ ಅಂತಲೇ ನಾನು 1500 ಎತ್ತಿಟ್ಟಿರ್ತಿದ್ದೆ. ಯಾಕಂದರೆ ಅಲ್ಲಿಗೆ ಹೋಗ್ಬೇಕಾದ್ರೆ ನೀಡ್ಸ್ ಇದ್ದೇ ಇರುತ್ತೆ ಅಲ್ವಾ. ಸೊ ಎಲ್ಲಾದರೂ ಹೊರಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿರ್ಬೋದು, ಕ್ಲಾತ್ಸ್ ಆಗಿರ್ಬೋದು, ಸಾಕ್ಸು, ಇನ್ನರ್ ವೇರ್ಸ್ ಎಮರ್ಜೆನ್ಸಿ ಬೇಕು, ಅಲ್ಲೇನಾದ್ರು ನಾವು ಪರ್ಚೇಸ್ ಮಾಡಬೇಕು ಅನ್ನೋ ಹಾಗಿದ್ರು ಈ 1500 ನಾನು ತೊಗೊಳ್ಳೋದು. ಸೊ ಅದಾದಮೇಲೆ ಎಲೆಕ್ಟ್ರಿಕ್ ಬಿಲ್ ಬಂದು ಮನೆಗೆ 1000 ರೂಪಾಯಿ ಎತ್ತಿಟ್ಟಿರ್ತಿದ್ವಿ, ಹಾಗೆ ಬೋರ್ಗೆ 1500 ಎತ್ತಿಟ್ಟಿರ್ತಿದ್ವಿ. ಬಟ್ ಈ ಸರಿ ಮನೆದು 53 ರೂಪಾಯಿ ಬಂದಿದೆ. ಸೊ ಗೃಹ ಜ್ಯೋತಿನೋ ಯಾವುದು ಗೌರ್ಮೆಂಟ್ ಇದೆಯಲ್ಲ ಸ್ಕೀಮು, ಸೊ ಅದರಿಂದ 53. ಆದರೆ ಬೋರ್ದು 2300 ರೂಪಾಯಿ ಬಂದಿತ್ತು ಈ ಸರಿ. ಯಾಕೆ ಅಂದರೆ ಸಮ್ಮರ್, ಮನೆ ಮೇಲ್ಗಡೆ ಹಾಗೆ ಕೆಳಗಡೆ ಇರೋದ್ರಿಂದ, ಫ್ಯಾಮಿಲಿ ಇರೋದ್ರಿಂದ ಜಾಸ್ತಿ ಖರ್ಚುಗಳು ಜಾಸ್ತಿ ಆಗ್ತಿತ್ತು ಬೋರ್ದು. ಹಾಗೆ ಸ್ವಲ್ಪ ಎಲೆಕ್ಟ್ರಿಸಿಟಿನೂ ಕೈ ಆಗ್ತಿದ್ದರಿಂದ ಸ್ವಲ್ಪ ವಾಟರ್ ಪ್ರಾಬ್ಲಮ್ ಆಗಿ ಜಾಸ್ತಿ ಬೋರ್ನ ಆನ್ ಮಾಡಿ 2300 ರೂಪಾಯಿ ಬರೀ ಬೋರ್ ಬಿಲ್ ಬಂದಿರೋದು. ಎಕ್ಸ್ಟ್ರಾ ಬಿಲ್ಲು 500 ರೂಪೀಸು. ಹಾಗೆ ಫೆಬ್ರವರಿಯಲ್ಲಿ ನನಗೆ ಖುಷಿಯಾಗಿದ್ದೇನು ಅಂದರೆ ಫೆಬ್ರವರಿಯಲ್ಲಿ ಬರೀ 200 ಅಷ್ಟೇ ಹೆಲ್ತ್ಗೆ ನಾನು ಖರ್ಚು ಮಾಡಿರೋದು. ಥ್ಯಾಂಕ್ ಗಾಡ್ ಅಂತ ಹೇಳ್ತಾ. ಸೊ ಬನ್ನಿ ಫೆಬ್ರವರಿ ಮಂತ್ನ ಎಷ್ಟು ಸೇವಿಂಗ್ಸ್ ಆಗಿದೆ ಅನ್ನೋದನ್ನ ನಾನು ನಿಮಗೆಲ್ಲರ ಮುಂದೆ ತೋರಿಸ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಾನಿಲ್ಲಿ ಎತ್ತಿ ಇಟ್ಟಿರೋದು, ಇಲ್ಲಿ ಆ್ಯಕ್ಚುಯಲ್ ಪ್ರೈಸ್ ಬರೆದಿರೋದು, ಹಾಗೆ ಇಲ್ಲಿ ನಾನು ಖರ್ಚು ಮಾಡಿರೋ ಅಂಥದ್ದನ್ನ ಬರೆದಿರೋದು. ಸೊ ಓಕೆನಾ, ಈಗ ಕೌಂಟ್ ಮಾಡೋಣ. ಕೌಂಟ್ ಮಾಡುವ ಸಮಯ. ಇದು ಜನವರಿದು ಕೌಂಟ್ ಮಾಡಿದ್ದೀನಿ ಒನ್ ಟೈಮು, ಇನ್ನು ಒನ್ ಟೈಮ್ ಇವಾಗ ಫೆಬ್ರವರಿದು ಕೌಂಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದರೆ ಇದನ್ನು ನಾನು ಆ್ಯಡ್ ಮಾಡ್ಕೊತ ಹೋಗ್ತೀನಿ. 4500 ಪ್ಲಸ್ 800 ಪ್ಲಸ್ 2200 ಪ್ಲಸ್ ಕಿಡ್ಸ್ ಎಸೆನ್ಷಿಯಲ್ 600 ಪ್ಲಸ್ 500 ಪ್ಲಸ್ 53 ಪ್ಲಸ್ 2300 ಪ್ಲಸ್ 500 ಪ್ಲಸ್ 200 ಟೋಟಲ್ 11653. ಈ ಮಂತ್ನಲ್ಲಿ ಯಾಕೆ 15500 ಆಗ್ತೆ ಅಂದರೆ ಸ್ವಲ್ಪ ಅಂದಾಜಿತ್ತು ನನಗೆ, ಈ ಮಂತಲ್ಲಿ ನನಗೆ ಖರ್ಚು ಜಾಸ್ತಿ ಬರುತ್ತೆ ಅನ್ನುವಂತಹ ಅಂದಾಜಿತ್ತು. ಸೊ ಅದಕ್ಕೋಸ್ಕರ ನಾನು ಒಂದು 500 ಜಾಸ್ತಿ ಇರಲಿ ಅಂತ ಹಾಕಿದ್ದೆ. ಯಾಕಂದರೆ ಇಲ್ಲಿ 14500 ಹಾಕಿದ್ದೆ ಜನವರಿಲಿ, ಅದೇ 500 ನಾನು ಫೆಬ್ರವರಿಲಿ ಹಾಕಿದ್ದೀನಿ. ಸೊ 15500 ಮೈನಸ್ 11653. ಸೊ ಟೋಟಲ್ 3847 ರೂಪಾಯಿ ಮಿಕ್ಕಿರುವಂಥದ್ದು ಫೆಬ್ರವರಿಯಲ್ಲಿ. 3847 ಪ್ಲಸ್ ಜನವರಿದು 3520. Total savings from January and February is 7367 ರೂಪಾಯಿಗಳು. ಸೊ ಇದು ನಾನು ಜನವರಿ ಮತ್ತು ಫೆಬ್ರವರಿಯಲ್ಲಿ ಸೇವ್ ಮಾಡಿರುವಂತಹ ದುಡ್ಡು. ಓಕೆನಾ, ನೋಡ್ತಾ ಇರ್ಬೋದು ನೀವು, ಇದರಲ್ಲೇ ಗೊತ್ತಾಗುತ್ತೆ ಯಾವುದ್ಯಾವುದಕ್ಕೆ ಏನೇನು ಖರ್ಚು ಮಾಡಿದ್ದೀನಿ ಅಂತ.